ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮೆಸ್ಕಾಮ್ ಪವರ್ ಮ್ಯಾನ್ನ ಒಂದು ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಅದು ಕೆಟಗರಿ ವೈಸ್ ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದು ಏನಪ್ಪ ಅಂತಂದರೆ ಅಪ್ಡೇಟೆಡ್ ಫಿಸಿಕಲ್ ಲಿಸ್ಟ್ ಅಂತಂದರೆ ಫಸ್ಟ್ ಏನು ಲೀಸ್ಟ್ ಬಿಟ್ಟಿದ್ದಾರೆ ಫೆಬ್ರವರಿಲಿ, ಆ ಲೀಸ್ಟ್ ಆದ ನಂತರ ಮತ್ತೆ ಮೇಯಲ್ಲಿ ಲೀಸ್ಟ್ ಬಿಟ್ಟಿದ್ದಾರೆ, ಎಲ್ಲ ನಿಗಮದವರು ಬಿಟ್ಟಿದ್ದಾರೆ. ಈ ಮೇಯಲ್ಲಿ ಬಿಟ್ಟಿರುವಂಥ ಲೀಸ್ಟ್ ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಫಿಸಿಕಲಲ್ಲಿ ಯಾರೆಲ್ಲ ಅಂದರೆ ಫಸ್ಟ್ ಲಿಸ್ಟಲ್ಲಿದ್ದಂಥ ಅಭ್ಯರ್ಥಿಗಳು ಸೆಕೆಂಡ್ ಲಿಸ್ಟಲ್ಲಿ ಕೆಲವೊಬ್ಬರು ಇಲ್ಲ. ಯಾಕಂತಂದರೆ ಅವರು ಫೇಕ್ ಆದಂಥ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಹಾಕಿರೋ ಕಾರಣಕ್ಕಾಗಿ ಅಂಥವ್ರನ್ನ ರದ್ದುಪಡಿಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವೆಲ್ಲ ನೋಡಿರ್ಬೋದು. ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಅಭ್ಯರ್ಥಿಗಳು ಅಂಕ ಆಗಿರ್ಬೋದು ಮತ್ತು ಮೀಸಲಾತಿ ಇವೆಲ್ಲಗಳು ತಪ್ಪು ಮತ್ತು ತಿದ್ದುಪಡಿಯನ್ನು ಮಾಡಿರುವಂಥ ಡಾಕ್ಯುಮೆಂಟ್ಸ್ ಇದ್ದರೆ ಅಥವಾ ಫೇಕ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರುವಂಥ ಅಭ್ಯರ್ಥಿಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಅಭ್ಯರ್ಥಿತನವನ್ನು ರದ್ದುಪಡಿಸಿ ಹೊಸ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದರ ಅನುಸಾರ ಇಲ್ಲಿರುವಂಥ ಒಂದು ಲಿಸ್ಟ್ ಆಗಿರುತ್ತದೆ. ಓಕೆ, ಕಟ್ ಆಫ್ ಅಂಕಗಳೊಂದಿಗೆ ಸಿದ್ಧಪಡಿಸಿ ಇಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಓಕೆ, ಅದರ ಅನುಸಾರ ಇರುವಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಇದು ಎಲ್ಲ ಕಂಪ್ಲೀಟ್ ಆದಂಥ ಎಲ್ಲ ಕೆಟಗರಿದ್ದು ಒಂದೇ ವಿಡಿಯೋದಲ್ಲಿ ಇರುತ್ತೆ. ಓಕೆ, ಎಲ್ಲರೂ ನಿಮ್ಮ ಒಂದು ಕೆಟಗರಿಯ ವಿಡಿಯೋವನ್ನು ನೋಡಬೇಕು ಅಂತಂದರೆ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಪ್ರತಿಯೊಬ್ಬರೂ ಸಹ ಲೈಕ್ ಮಾಡಿ, ಯಾಕಂತಂದರೆ ನಾನು ವಿಡಿಯೋವನ್ನು ನಿಮಗೋಸ್ಕರ ಮಾಡಿ ಅಪ್ಡೇಟನ್ನು ನೀಡುತ್ತಾ ಇರೋ ಕಾರಣಕ್ಕಾಗಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಸುಮಾರು ಒಂದು 100ಕ್ಕಿಂತ ಹೆಚ್ಚು ಲೈಕನ್ನು ಮಾಡಿ ಈ ಒಂದು ವಿಡಿಯೋಕ್ಕೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು 2A ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇಷ್ಟಪ್ಪ ಅಂತಂದರೆ ಕಟ್ ಆಫು 2A ಎಕ್ಸ್ ಸರ್ವಿಸ್ ಮ್ಯಾನು ಅಷ್ಟೇ ಇರುತ್ತೆ. ಅಷ್ಟೇ ಅಂತಂದರೆ 2A ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಾದರೂ ಇದ್ದೀರಿ ಅಂತಂದರೆ ನಿಮ್ಮದು ಕಟ್ ಆಫು ನೀವು ಫಿಸಿಕಲ್ ಕ್ವಾಲಿಫೈ ಆದರೆ ಸಾಕು, ನೀವು ಫೈನಲಿ 100% ಪ್ರತಿಯೊಬ್ಬರು ಸೆಲೆಕ್ಟ್ ಆಗ್ತಾರೆ 2A ಎಕ್ಸ್ ಸರ್ವಿಸ್ ಮ್ಯಾನ್. ಅದೇ ರೀತಿಯಾಗಿ PH ಕ್ಯಾಂಡಿಡೇಟು ಅಷ್ಟೇ. ಎಲ್ಲ ಕೆಟಗರಿ ಹೇಳ್ತೀನಿ ನೋಡಿ, ಎಲ್ಲ ಕೆಟಗರಿಯ PH ಕ್ಯಾಂಡಿಡೇಟ್ ಯಾರಿದ್ದಾರೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಯಾರಿದ್ದಾರೋ ಅವರು ನೀವು ಫಿಸಿಕಲ್ ಕ್ವಾಲಿಫೈ ಆದರೆ ಸಾಕು. ಎಕ್ಸ್ ಸರ್ವಿಸ್ ಮ್ಯಾನ್ ಅವರು PH ಕ್ಯಾಂಡಿಡೇಟ್ ಅವರು ಫಿಸಿಕಲು ಮೆಡಿಕಲ್ ಕ್ವಾಲಿಫೈ ಆದರೆ ನೀವು 100% ಅದು ಅಷ್ಟೇ ಇರಲಿ ಕಟ್ ಆಫು, ನೀವು ಫೈನಲಿ ಸೆಲೆಕ್ಟ್ ಆಗ್ತಾರೆ. ಓಕೆ, PH ಕ್ಯಾಂಡಿಡೇಟು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್. ಇನ್ನು ಉಳಿದಂಥ 2A ಕನ್ನಡ ಮಾಧ್ಯಮ ಬಂದುಬಿಟ್ಟು 92 ಅಂತಂದರೆ ಸರಿಸುಮಾರು ಇದು 95ವರೆಗೂ ಹೋಗುತ್ತೆ. ಇನ್ನೊಂದೇನಪ್ಪ ಅಂದರೆ ನಾ ಹೇಳುವಂಥ ಕಟ್ ಆಫ್ ನಿಮ್ಮಲ್ಲಿ ಇತ್ತು ಅಂತಂದರೆ ನೀವು 100% ಲಿಸ್ಟಲ್ಲಿ ಇರ್ತೀರ ಅಂತ ಅರ್ಥ. ಇನ್ನೂ ಕಡಿಮೆ ಇತ್ತು ಕಟ್ ಆಫು ಅಂತಂದರೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಕೆಟಗರಿ ಅಷ್ಟೇ. ಈಗ ಎಕ್ಸಾಂಪಲ್ ಈಗ 2A ಜನರಲ್ ತೊಗೊಳ್ರಿ, ಎಷ್ಟು 92.8 ಇದೆ. 92.8 ಅಂತಂದರೆ ನಾನು ಹೇಳುವಂಥ ಕಟ್ ಆಫ್ ಎಷ್ಟು 96ವರೆಗೂ ಹೋಗ್ತದೆ. ಓಕೆ, ಇದು ಸೇಫ್ ಸ್ಕೋರ್. ಆದರೆ 92.8 ಫೈನಲ್ ಕಟ್ ಆಫು ಇರಬಹುದು, ಅಥವಾ ಇಲ್ಲಿಗಿಂತ ಇನ್ನೂ ಕೇವಲ 93 ಸಹ ಇರ್ಬೋದು, 94 ಸಹ ಇರ್ಬೋದು. ಅಂತಂದರೆ ನಾ ಹೇಳುವಂಥ ಕಟ್ ಆಫ್ಗಿಂತ ಹೈ ಹೋಗಲ್ಲ, ಇನ್ನೂ ಕಡಿಮೆನೇ ಬರ್ತದೆ. ಹಾಗಾಗಿ ನೀವು ಯಾರು ವರಿ ಆಗುವಂಥ ಅವಶ್ಯಕತೆ ಇಲ್ಲ. ನಾನು ಕಡಿಮೆ ಇದೆ, ನೀವು ಹೇಳಿರುವಂಥ ಕಟ್ ಆಫ್ ಅಷ್ಟು ಇಲ್ಲ ಅಂತಂದರೆ ನಿಮಗೂ ಸಹ 80 to 70% ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ಯಾಕಂತಂದರೆ ಅಲ್ಲಿ ಫಿಸಿಕಲ್ ಎಷ್ಟು ಜನ ಕ್ವಾಲಿಫೈ ಆಗಿರ್ತಾರೆ ಅದರ ಮೇಲೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 2A PDP ಬಂದುಬಿಟ್ಟು ಇದು 93 to 94 ಹೋಗುವಂಥ ಸಾಧ್ಯತೆ ಇದೆ. ಆನಂತರ 2A ರೂರಲ್ಲು 95 ಎಕ್ಸ್ ಸರ್ವಿಸ್ ಮ್ಯಾನ್ ಸೇಮ್, ನೀವು ಕ್ವಾಲಿಫೈ ಆದರೆ ಫೈನಲ್ ಸೆಲೆಕ್ಟ್ ಆಗ್ತೀರಾ. ಅದೇ ರೀತಿಯಾಗಿ PH ಕ್ಯಾಂಡಿಡೇಟು ಅಷ್ಟೇ. ಕನ್ನಡ ಮಾಧ್ಯಮ ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ ಸರಿ ಸುಮಾರು ನೀವು 95 ಇರಬೇಕು ಕನ್ನಡ ಮಾಧ್ಯಮ. 2B ಕನ್ನಡ ಮಾಧ್ಯಮ. 2B ಜನರಲ್ ಬಂದುಬಿಟ್ಟು 96ವರೆಗೂ ಹೋಗುತ್ತದೆ. 95, 96 ಇತ್ತಂದರೆ ನೀವು ಒಂದು ಸೇಫ್ ಸ್ಕೋರ್. 2B PDP ಇವ್ರದ್ದು ಸಹ 93+ ಇರಬೇಕು. ಪ್ರತಿಯೊಂದು ಕೆಟಗರಿಯ ಒಂದು PDP ಕ್ಯಾಂಡಿಡೇಟು 93 to 94 ಹೋಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಓಕೆ, ಆನಂತರ ಬರುವಂಥ 2B ರೂರಲ್ ಬಂದುಬಿಟ್ಟು ಇದು 95. ಓಕೆ, ಆನಂತರ ಬರುವಂಥದ್ದು 3 ಎಕ್ಸ್ ಸರ್ವಿಸ್ ಮ್ಯಾನ್ ಸೇಮ್, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, PH ಕ್ಯಾಂಡಿಡೇಟ್ ಆಗಿರ್ಬೋದು. ನೀವೇನಾದರೂ ಫೈನಲಿ
ಫಿಸಿಕಲ್ಲು ಮತ್ತು ಮೆಡಿಕಲ್ ಕ್ವಾಲಿಫೈ ಆದರೆ ಯಾರು PH ಕ್ಯಾಂಡಿಡೇಟು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು ನೀವು ಫಿಸಿಕಲ್ ಕ್ವಾಲಿಫೈ ಆದರೆ ನೀವು 100% ಜಾಬ್ ತೊಗೊಳ್ತೀರ. ನಿಮಗೆ ಎಷ್ಟೇ ಕಟ್ ಆಫ್ ಇರಲಿ ಅದು ಅನ್ವಯಿಸಲ್ಲ, ಯಾಕಂದರೆ ಕಡಿಮೆ ಜನ ಅಪ್ಲೈ ಮಾಡಿರೋ ಕಾರಣ. ನೆಕ್ಸ್ಟು 3A ಜನರಲ್. ನೆಕ್ಸ್ಟ್ ಬಂದುಬಿಟ್ಟು 3A ಕನ್ನಡ ಮಾಧ್ಯಮ, ಇದು 94ವರೆಗೂ ಹೋಗ್ತದೆ. ಓಕೆ, ಆನಂತರ ಬಂದುಬಿಟ್ಟು 3A ಜನರಲ್, ಇದು ಸಹ ಸೇಮ್ 94, 95 ಇರ್ತದೆ. ಆನಂತರ 3A ರೂರಲ್ಲು 94 to 95. 94 to 95 ಅಂತ ಹೇಳ್ತಿದ್ದೀನಿ ಅಂತೇಳಿ ಕನ್ಫ್ಯೂಸ್ ಆಗಬೇಡಿ. ಇದರ ಮಧ್ಯೆ ಸೇಫ್ ಸ್ಕೋರ್ ಅದು. 94 ಇದ್ದರೂ ಸೇಫೇ, 95 ಇದ್ದರೂ ಸೇಫೇ. ಓಕೆ, ಇನ್ನೊಂದು ಏನಪ್ಪ ಅಂದರೆ ಇದಕ್ಕಿಂತ ಕಡಿಮೆ ಇದ್ದರೂ 0.5ಗಿಂತ ಜಾಸ್ತಿ ಇದ್ದರೂ ಅಥವಾ ಕಟ್ ಆಫ್ ಅಷ್ಟೇ ಇದ್ದರೂ ಸಹ ನೀವು ಸೆಲೆಕ್ಟ್ ಆಗಲ್ಲ ಅಂತ ಅಲ್ಲ. 80% ಚಾನ್ಸ್ ಇದೆ. ನಾನು 50% ಅಲ್ಲ, 80% ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಪ್ರತಿಯೊಂದು ಎಷ್ಟೇ ಇರಲಿ ಮಾರ್ಕ್ಸ್ ನಿಮ್ಮದು. ಓಕೆ, ಇದು ಹೇಳ್ತಾ ಇರೋದು ಸೇಫ್ ಸ್ಕೋರು ಇಷ್ಟು ಇರುತ್ತೆ ಅಂದರೆ ನೀವು 100% ಹೇಳ್ತಾ ಇರೋದು. ಅದನ್ನು ಜ್ಞಾಪಿಸ್ಕೊಳ್ರಿ. 3B ಎಕ್ಸ್ ಸರ್ವಿಸ್ಮೆನು, 3B PH ಎಲ್ಲರೂ ಕ್ವಾಲಿಫೈ ಆಗ್ತಾರೆ. ಫಿಸಿಕಲ್ ಕ್ವಾಲಿಫೈ, ಮೆಡಿಕಲ್ ಕ್ವಾಲಿಫೈ ಆಗ್ತಾರೆ. 3B ಜನರಲ್ ಬಂದುಬಿಟ್ಟು 96. 3B PDP ಹೇಳಿದ್ನಲ್ಲ 94, 93, 94. ನೆಕ್ಸ್ಟು ಕೆಟಗರಿ 1 ಎಕ್ಸ್ ಸರ್ವಿಸ್ಮೆನು, PH ಇವರು ಎಲ್ಲರೂ ಕ್ವಾಲಿಫೈ ಆಗ್ತಾರೆ. ಕನ್ನಡ ಮಾಧ್ಯಮ ಬಂದುಬಿಟ್ಟು 96 ಯಾರು ಕೆಟಗರಿ 1. ಕೆಟಗರಿ 1 ಜನರಲು 96. ಕೆಟಗರಿ 1 PDP ಇದು 89 ಈ ಒಂದು ರೇಂಜಲ್ಲಿ ಹೋಗ್ತದೆ ಅಷ್ಟೇ. ಕೆಟಗರಿ 1 GM ಜನರಲು ಮತ್ತು GM ಎಕ್ಸ್ ಸರ್ವಿಸ್ಮೆನ್ ಆಗಿರ್ಬೋದು ಮತ್ತು GM PH ಆಗಿರ್ಬೋದು, ನೀವೆಲ್ಲರೂ ಸಹ ಕ್ವಾಲಿಫೈನ ಆಗ್ತಾರೆ. ಓಕೆ, ಆನಂತರ ಬಂದುಬಿಟ್ಟು GM ಜನರಲು 97ವರೆಗೂ ಹೋಗ್ತದೆ ಸ್ನೇಹಿತರೆ. 97ವರೆಗೂ ಹೋಗ್ತದೆ. ಆನಂತರ ಬಂದುಬಿಟ್ಟು GM PDP 95ವರೆಗೂ ಹೋಗ್ತದೆ. ಮತ್ತು GM ರೂರಲ್ಲು 96. GM TG ಎಲ್ಲರೂ ಕ್ವಾಲಿಫೈ ಆಗ್ತಾರೆ. ಸೆಲೆಕ್ಟ್ ಯಾರು ಆಗ್ತಿರ್ತಾರೋ ಅವರೆಲ್ಲರೂ ಸಹ ಕ್ವಾಲಿಫೈನ ಆಗ್ತಾರೆ ಅಂತ ಹೇಳ್ತಾ, ಇನ್ನು ಉಳಿದಂಥ ಕೆಟಗರಿ SC ಎಕ್ಸ್ ಸರ್ವಿಸ್ಮೆನು, PH ಯಾವುದೇ ಕೆಟಗರಿ ಎಕ್ಸ್ ಸರ್ವಿಸ್ಮೆನ್ PH ಆಗಲಿ ನೀವು ಫಿಸಿಕಲ್ ಕ್ವಾಲಿಫೈ ಆದರೆ ಕ್ವಾಲಿಫೈ ಆದಂಗೆ. ನೆಕ್ಸ್ಟ್ ಬಂದುಬಿಟ್ಟು SC ಕನ್ನಡ ಮಾಧ್ಯಮ ಬಂದುಬಿಟ್ಟು 95 to 96ವರೆಗೂ ಹೋಗುವಂಥ ಚಾನ್ಸೆ. 95. ನೆಕ್ಸ್ಟು SC ಜನರಲ್ 95, SC PDP 94, SC ರೂರಲ್ಲು 95. ಆನಂತರ ಬಂದುಬಿಟ್ಟು ST ಎಕ್ಸ್ ಸರ್ವಿಸ್ಮೆನ್, PH ಕ್ಯಾಂಡಿಡೇಟ್ ಎಲ್ಲ ಕೆಟಗರಿಯ PH ಮತ್ತು ಎಕ್ಸ್ ಸರ್ವಿಸ್ಮೆನ್ನು ಫಿಸಿಕಲ್ ಪಾಸ್ ಆದಂಥ ಎಕ್ಸ್ ಸರ್ವಿಸ್ಮೆನ್ ಆದರೆ PH ಕ್ಯಾಂಡಿಡೇಟು, ಮೆಡಿಕಲ್ ಫಿಸಿಕಲ್ ಪಾಸ್ ಆದರೆ ನೀವೆಲ್ಲರೂ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ PH ಕ್ಯಾಂಡಿಡೇಟು ಎಷ್ಟೋ ಹುದ್ದೆಗಳು ಉಳಿತವೆ, ಇವು ಸಹ ನೋಡಿರ್ಬೋದು. 3 ನಿಗಮದ್ದು, ನೆಕ್ಸ್ಟ್ ಬರೋ ನಿಗಮದ್ದು ಹಾಗೆ ಆಗ್ತದೆ. ST ಜನರಲ್ ಬಂದುಬಿಟ್ಟು ST ಕನ್ನಡ ಮಾಧ್ಯಮ ಬಂದುಬಿಟ್ಟು 95ವರೆಗೂ ಹೋಗ್ತದೆ. ಆನಂತರ ಬಂದುಬಿಟ್ಟು ST ಜನರಲ್ ಬಂದುಬಿಟ್ಟು ಇದು ಸಹ 96ವರೆಗೂ ಹೋಗ್ತದೆ. ST PDP 92 ಅಥವಾ 93. ST ರೂರಲ್ ಬಂದುಬಿಟ್ಟು 96. ಇಷ್ಟೆಲ್ಲ ಕಟ್ ಆಫು ನಿಮ್ಮ ಒಂದು ಮೆಸ್ಕಾಮ್ದು ನಿಲ್ತದೆ ಸ್ನೇಹಿತರೆ. ಇದು ಎಕ್ಸ್ಪೆಕ್ಟೆಡ್ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫು. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮದೇನಾದರೂ ಇದೇ ಫಿಸಿಕಲ್ ಅಷ್ಟೇ ಕಟ್ ಆಫ್ ಇರಲಿ ಅಥವಾ ಇದಕ್ಕಿಂತ 0.5 ಆಗಿರಲಿ ಅಥವಾ ಪಾಯಿಂಟಲ್ಲಿ ಜಾಸ್ತಿ ಆಗಿರಲಿ, ಅದು 1%, 2% ಜಾಸ್ತಿ ಇದ್ದರೂ ಸಹ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸು 80% ಇದೆ. ಹಾಗಾಗಿ ನೀವು ವರಿ ಆಗುವಂಥ ಅವಶ್ಯಕತೆ ಇಲ್ಲ. ನಾ ಹೇಳುವಂಥ ಕಟ್ ಆಫ್ ನೀವು ರೀಚ್ ಆಗಿದ್ರೆ 100% ಕ್ವಾಲಿಫೈ ಆಗ್ತೀರಾ ಅಂತ ಹೇಳ್ತಾ, ಇದು ಇವತ್ತಿನ ವೀಡಿಯೋ ಆಗಿತ್ತು. ನೆಕ್ಸ್ಟ್ ನಿಮ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.